ಸೂಪರ್ ಆಗಿರುವಂಥ ದೋಸೆ ರೆಸಿಪಿ ಜೊತೆ ನಿಮ್ಮ ಎದುರಿಗೆ ಬಂದಿದ್ದೀನಿ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾನು ಇವತ್ತು ಜೋಳದ ಹಿಟ್ಟಿನ ದೋಸೆ ಮತ್ತು ಮೈದಾ ಹಿಟ್ಟಿನ ದೋಸೆ ಈಸಿಯಾಗಿ ಮಾಡಿ ತೋರಿಸಿದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 2 ಬೌಲಷ್ಟು ಉದ್ದಿನಬೇಳೆಯನ್ನು ರಾತ್ರಿಯೇ ನೆನೆಸಿಟ್ಟಿದ್ದೆ. ಇಲ್ಲಿ 2.5 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಈಗ ಉದ್ದಿನಬೇಳೆಯನ್ನು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಗೆ ರುಬ್ಬಿ ತೊಗೊಳ್ಬೇಕು. ರಾತ್ರಿಯೇ ನೆನೆಸಿಟ್ಟಿರೋದ್ರಿಂದ ಬೆಳಗ್ಗೆ ನಮಗೆ ಪಟಪಟ ಅಂತ ಮಾಡಿಬಿಡ್ಬೋದು. ಇದು ಒಂದು ಮಿಕ್ಸ್ ರೆಡಿ ಮಾಡಿಟ್ರೆ ಸಾಕು. ಈಗ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಎಷ್ಟು ಬೇಕು ಅಷ್ಟು ಹಸಿಮೆಣಸು, ನಾನು 3 ಹಸಿಮೆಣಸನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಹಾಗೆ ಬೇಕಿಂಗ್ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸೋಡಾ ಹಾಕ್ಕೊಳ್ಬೋದು. ತಿನ್ನೋ ಸೋಡಾ, ಅಡುಗೆ ಸೋಡಾ ಅಂತ ಹೇಳ್ತೀವಲ್ಲ, ಅದನ್ನು ಸ್ವಲ್ಪ ಹಾಕಿ ಎಲ್ಲವನ್ನು ಚೆನ್ನಾಗಿ ರುಬ್ಕೊಳ್ಳಿ. ಇದೊಂದು ಮಿಕ್ಸ್ ರೆಡಿ ಮಾಡಿಟ್ರೆ ಸಾಕು. ದಿಢೀರಾಗಿ ನಾವು ಯಾವುದೇ ದೋಸೆ ಬೇಕಾದರೂ ಮಾಡಿಬಿಡ್ಬೋದು. ಅಷ್ಟು ದೋಸೆ ಬೇಸ್ ರೆಡಿ ಆಗುತ್ತೆ. ಈಗ ನಾನು ಅರೆದು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ನಮಗೆ ಮಕ್ಕಳಿಗೆ ಯಾವಾಗಲೂ ಬೇಕು ಆವಾಗ ದೋಸೆ ಮಾಡಿಕೊಡುವಾಗ ಇದನ್ನು ಒಂದು ಸ್ವಲ್ಪ ಸೇರಿಸಿ ಮಾಡಿಕೊಟ್ರಾಯಿತು. ಇಲ್ಲಿ ಮೈದಾ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಕಿದ್ದರೆ ಮಾತ್ರ ಹಾಕಿ. ಆಮೇಲೆ 1-2ರಿಂದ 3 ಲೋಟ ನೀರು ಹಾಕಿ ಹಿಟ್ಟನ್ನು ಮೊದಲಿಗೆ ಕಲಸಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮಿಶ್ರಣ ಮಾಡೋದು ಒಳ್ಳೆಯದು. ಯಾವುದು ತಪ್ಪು ಮಾಡಬಾರ್ದು ಹಿಟ್ಟು ಕಲಸುವಾಗ ಅಂತ ನಾನು ಈ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ 1-2.5 ಚಮಚದಷ್ಟು ನಾವು ಉದ್ದಿನಬೇಳೆ ಮಿಕ್ಸ್ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಮತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದಿಢೀರಾಗಿ ಮಕ್ಕಳು ಕೇಳಿದಾಗ, ಮನೆಯವರು ಕೇಳಿದಾಗ ಮಾಡಿಕೊಡ್ಬೋದು. ಹಾಗೆ ಏನಪ್ಪ ಮಾಡೋದು ಬೆಳಗಿನ ತಿಂಡಿಗೆ ಅಂತ ಯೋಚನೆ ಮಾಡುವಾಗ ಇದು ರೆಡಿ ಮಿಕ್ಸ್ ಇದ್ದರೆ ಸಾಕು, ಪಟ್ಟಂತ ನಾವು ದೋಸೆಯನ್ನು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರ್ತದೆ ದೋಸೆ, ಸಾಫ್ಟಾಗಿ. ನೋಡಿದರೆ ಪರೋಟ ನೋಡಿದ ಥರನೇ ಇದೆ. ಸ್ವಲ್ಪ ಉಬ್ಬಿ ಬರುತ್ತೆ ಹಿಟ್ಟು. ನೀವು ಎಣ್ಣೆ ಸ್ವಲ್ಪನೂ ಹಾಕ್ಕೊಳ್ಬೋದು, ಜಾಸ್ತಿನೂ ಹಾಕ್ಕೊಳ್ಬೋದು, ಅದು ನಿಮ್ಮ ಇಷ್ಟದ ಪ್ರಕಾರ. ಬೇಕಿದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಬಂತು. ಇದ್ರ ಸಾಂಬಾರು ಜೊತೆ, ಪಲ್ಯ ಜೊತೆ, ಚಟ್ನಿ ಜೊತೆ ಏನು ಬೇಕಾದರೂ ಹಚ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಯಾವ ರೀತಿ ನಾವು ಹಿಟ್ಟು ಕಲಸುವಾಗ ತಪ್ಪು ಮಾಡಬಾರ್ದು ಅಂತ ಇವಾಗ ಹೇಳ್ತೀನಿ. ನಾನಿಲ್ಲಿ ಡಯಾಬಿಟಿಸ್ ಇರೋರಿಗೆ ಜೋಳದ ಹಿಟ್ಟಿನ ದೋಸೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಯಾವ ರೀತಿ ತಪ್ಪು ಮಾಡಬಾರ್ದು ಅಂದರೆ, ಈ ರೀತಿ ಒಣ ಹಿಟ್ಟಿಗೆ ನಾವು ಉದ್ದಿನಬೇಳೆ ಮಿಕ್ಸನ್ನು ಹಾಕಬಾರ್ದು. ನೋಡಿ, ಹೀಗೆ ಹಾಕಿದವಾಗ ನಮಗೆ ಕಲಿಸ್ಲಿಕ್ಕೆ ತುಂಬ ರಗಳೆ ಆಗುತ್ತೆ, ಆವಾಗ ಗಂಟಾಗುತ್ತೆ. ಈಗ ನೀರು ಹಾಕಿ ನಾನು ಬೇಳೆ ಮಿಕ್ಸನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಆದರೆ ನಮಗೆ ತುಂಬ ರಗಳೆ ಕುಡಿತೆ. ಅದಕ್ಕೆ ಮೊದಲಿಗೆ ಹಿಟ್ಟನ್ನು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡೇ ಮಾಡಬೇಕು. ಇವಾಗ ನಾನು ಹದವಾಗಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಗೊತ್ತು ಅದು ಯಾವ ರೀತಿ ಮಾಡೋದು. ಈಗ ಜೋಳದ ಹಿಟ್ಟಿನ ದೋಸೆ ಶುಗರ್ ಇರೋರಿಗೆ ಅಂತ ಮಾಡ್ತಾಯಿದ್ದೀನಿ. ಅವ್ರಿಗೆ ಬೇಗ ಹಸಿವಾಗಬಾರ್ದು ಅಂತ ನಾನಿಲ್ಲಿ ತರಕಾರಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ 1 ಟೊಮೆಟೊ ಮತ್ತು ಈರುಳ್ಳಿ, ನೀವು ಬೇಕಿದ್ದರೆ ಕ್ಯಾರೆಟು, ಸೌತೆಕಾಯಿ ಕೂಡ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಈಗ ಇದನ್ನು ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂತು. ಜೋಳದ ಹಿಟ್ಟಿನ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂತು. ಮೈದಾ ಹಿಟ್ಟಿಂದು ಕೂಡ ಬರುತ್ತೆ ಈಸಿಯಾಗಿ, ಯಾಕಂದರೆ ಮೈದಾ ಹಿಟ್ಟು ಉದ್ದು ಸೇರಿದಾಗ ಈಸಿಯಾಗಿ ಬರುತ್ತೆ. ಜೋಳದ ಹಿಟ್ಟಿಂದಂತೂ ಸೂಪರಾಗಿತ್ತು. ಟೇಸ್ಟ್ ಕೂಡ ನೋಡಿದ್ರಲ್ವ, ಈಸಿಯಾಗಿ ಸೂಪರಾಗಿರುವಂಥ ದೋಸೆ ಮಾಡಿ ತೋರಿಸಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪೂರ್ತಿಯಾಗಿ ವಿಡಿಯೋ ನೋಡಿ, ನೀವು ಮಾಡಿ ಮನೆಯಲ್ಲೆಲ್ರಿಗೂ ಕೊಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.